ಬಾಲ್ಯ ವಿವಾಹ ತಡೆ ಕಾಯ್ದೆ ಜಾರಿಗೆ ಬಂದು ಮುಂದಿನ ವರ್ಷಕ್ಕ 2 ದಶಕ ಆಗ್ತದೆ. 2006ರಲ್ಲಿ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಜಾರಿಯಾಗಿದೆ. ನನಗನಿಸ್ತದೆ, ಯಾಕೆ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಬಾಲ್ಯ ವಿವಾಹಗಳು ಆಗ್ತಾ ಇವೆ ಅನ್ನೋದು ಕಲ್ಮಠದ ಸ್ವಾಮೀಜಿಯವರಿಗೆ ಅನೇಕ ಭಕ್ತರು ಇದ್ರ ಬಗ್ಗೆ ಜಾಗೃತಿ ಮಾಡಬೇಕು ಅನ್ನುವಂತ ವಿಷಯವನ್ನ ಪ್ರಸ್ತಾಪ ಮಾಡಿದಾಗ ಶ್ರೀ ಮಠ ಒಕ್ಕೂಟದ ಸಹಕಾರದೊಂದಿಗೆ ಈ ಕಾರ್ಯಕ್ರಮ ಮಾಡಿದ್ರೆ ಯಶಸ್ವಿ ಆಗ್ತದೆ ಅನ್ನುವಂತ ಕಾರಣದಿಂದ ಈ ಕಾರ್ಯಕ್ರಮವನ್ನ ಆಯೋಜಿಸಲಾಗಿದೆ. ಈ ಸಂದರ್ಭದಲ್ಲಿ ಬಹಳ ಬಿಸಿಲದ, ನಿಮ್ಮ ಹತ್ರ ಬಹಳ ಮಾತಾಡೋದಿಲ್ಲ ನಾನು. ಈ ಬಾಲ್ಯ ವಿವಾಹ ತಡೆ ನಿಷೇಧದಲ್ಲಿ ಈ ಜಾಥಾದಲ್ಲಿ ಯಾರು ಪಾಲ್ಗೊಂಡಿರಲ್ಲ ಇಲ್ಲಿವರೆಗೂ, ನೀವು ಪಾಲ್ಗೊಂಡೋರಾದ್ರೂ ಕೂಡ ಸರ್ಕಾರ ನಿಗದಿಪಡಿಸಿದ ವಯಸ್ಸಿನ ಒಳಗೆ ಮದುವೆ ಆಗಬಾರದು. ಇದು ನನ್ನ ವಿನಂತಿ ಮತ್ತು ಮಠದ ವಿನಂತಿ, ಒಕ್ಕೂಟದ ವಿನಂತಿ, ಈ ಜಾಥಾದ ಹಿಂದಿರುವ ಉದ್ದೇಶ. ಯಾಕೆಂದ್ರೆ ನೀವು ಸರ್ಕಾರ ನಿಗದಿಪಡಿಸಿದ ವಯಸ್ಸಿನ ಒಳಗೆ ಮದುವೆ ಆದ್ರೆ ಬಾಲ್ಯ ವಿವಾಹ ತಡೆ ನಿಷೇಧಿಸಿ ಅಂತೇಳಿ ಇಲ್ಲಿವರೆಗೂ ಬಂದಿದ್ರೆ ಅದು ಅಪಚಾರ ಆಗ್ತದೆ. ಆ ಕಾರಣಕ್ಕೆ ನೀವು ಮೊದಲ ನಿಮ್ಮ ಮನೆಗಳಲ್ಲಿ ನಿಮ್ಮ ಪಾಲಕರ ಮನಸ್ಸನ್ನ ಒಲಿಸಿ ಸರ್ಕಾರ ನಿಗದಿ ಮಾಡಿದ, ಅದು ಹೆಣ್ಣಿಗೆ ಎಷ್ಟು ನಿಗದಿ ಮಾಡಿದ, ಗಂಡಿಗೆ ಎಷ್ಟು ನಿಗದಿ ಮಾಡಿದ ನಿಮಗೆಲ್ಲ ಗೊತ್ತದ. ಆ ನಿಗದಿಪಡಿಸಿದ ವಯೋಮಾನದ ಒಳಗೆ ಮದುವೆ ಆದ್ರೆ ಅದಕ್ಕೆ ಬಾಲ್ಯ ವಿವಾಹ ಅಂತ ಕರೀತಾರೆ. 1 ಲಕ್ಷ ರೂಪಾಯಿ 2 ವರ್ಷ ಜೈಲು ಶಿಕ್ಷೆ ಇದೆ. ಯಾರು ಬಾಲ್ಯ ವಿವಾಹ ಮದುವೆ ಮಾಡಿದ್ರೆ ಮಾಡಿದವರಿಗೂ ಮತ್ತು ಪೂಜಾರಿಗೂ ಕೂಡ. ಇನ್ನೊಂದು ಮಾತಿದೆ, ಉಚಿತ ಸಾಮೂಹಿಕ ವಿವಾಹ ಯಾರು ಮಾಡ್ತಾರೆ, ಒಂದು ವೇಳೆ ಅಲ್ಲಿ 18 ವರ್ಷದ ಒಳಗಿನ ಒಬ್ಬ ಹೆಣ್ಣು ಮಗಳಿಗೆ ಮದುವೆ ಆಯ್ತು ಅಂತಂದ್ರೆ ಕಾರ್ಯಕ್ರಮದ ಆಯೋಜಕರು ಅಪರಾಧಿಗಳಾಗ್ತಾರೆ. ಆ ಹಿನ್ನೆಲೆಯಲ್ಲಿ ರಾಯಚೂರು ಜಿಲ್ಲೆಯಲ್ಲಿ ಬಹಳ ನಡೆಯುತ್ತಿರುವುದರಿಂದಾಗಿ ಇದನ್ನು ತಡೆಗಟ್ಟಬೇಕು, ನಮ್ಮದೊಂದು ಕಿರು ಸೇವೆ ಆಗ್ಬೇಕು ಅನ್ನೋ ಕಾರಣಕ್ಕೆ ಶ್ರೀ ಕಲ್ಮಠ ಈ ಕಾರ್ಯವನ್ನ ಹಮ್ಮಿಕೊಂಡಿದೆ. ನೀವೆಲ್ಲರೂ ಮಾಡುವಂತ ಉದ್ದೇಶ ಯಾಕೆ ಹಿಂಗ್ ಹೇಳ್ತಾರೆ ಅಂತ ಕೇಳಿದ್ರೆ, ನೀವೀಗ ಶಿಕ್ಷಣ ಬೇಕು, ಶಿಕ್ಷಣವನ್ನ ಕಸಿದುಕೊಳ್ಳುತ್ತದೆ, ನಿಮ್ಮ ಸುಭದ್ರತೆ ಜೀವನವನ್ನ ಕಸಿದುಕೊಳ್ಳುತ್ತದೆ. ಬಾಲ್ಯ ವಿವಾಹ ಆದ್ರೆ ನಿಮ್ ಕಾಲ ಮೇಲೆ ನೀವು ನಿಂತಿರ್ಬೇಕಾದ್ರೆ ಸ್ವಾವಲಂಬನೆ ಜೀವನವನ್ನ ಕಿತ್ತಿಕೊಳ್ತದೆ. ಎಲ್ಲಕ್ಕಿಂತ ಮಿಗಿಲಾಗಿ ನಿಮ್ಮ ಗರ್ಭಾಶಯ ಸಂಪೂರ್ಣವಾಗಿರೋದಿಲ್ಲ, ಪರಿಪೂರ್ಣವಾಗಿರೋದಿಲ್ಲ. ಅಂತ ಸಂದರ್ಭದಲ್ಲಿ ಗರ್ಭ ಧರಿಸಿದಾಗ ಮಗು ಕೂಡ ಪಕ್ವತೆ ಆಗೋದಿಲ್ಲ, ಗರ್ಭಪಾತ ಆಗ್ತದೆ. ಹುಟ್ಟುವಂತ ಶಿಶು ಕೂಡ ಸರಿಯಾದಂತ ಬೆಳವಣಿಗೆ ಆಗೋದಿಲ್ಲ, ರಕ್ತಹೀನತೆ ಆಗ್ತದೆ, ಆರೋಗ್ಯ ಕೆಡ್ತದೆ, ತಾಯಿಯ ಸಾಯ್ತಾಳೆ, ಮಗು ಸಾಯ್ತದೆ. ಈ ಕಾರಣಕ್ಕೆ ಆರೋಗ್ಯದ ಬಗ್ಗೆ ಕಾಳಜಿ ಇರಬೇಕು ಅನ್ನೋ ಕಾರಣಕ್ಕಾಗಿ ಮುಂದೆ ಸದೃಢವಾದ ತಂದೆ ತಾಯಿಗಳಿಂದ ಮಾತ್ರ ಸದೃಢವಾದ ಮಕ್ಕಳು ಜನಿಸಲಿಕ್ಕೆ ಸಾಧ್ಯ, ಸದೃಢವಾದ ದೇಶ ಕಟ್ಟಲಿಕ್ಕೆ ಸಾಧ್ಯ. ಆ ಹಿನ್ನೆಲೆಯಲ್ಲಿ ನಾನು ಮತ್ತೆ ಮತ್ತೆ ಹೇಳೋದಿಷ್ಟನೇ, ನೀವೆಲ್ಲರೂ ಕೂಡ ಈ ಜಾಥಾದಲ್ಲಿ ಪಾಲ್ಗೊಂಡು ಇಲ್ಲಿಗೆ ಈ ಕಾರ್ಯಕ್ರಮ ಮುಕ್ತಾಯ ಅಂತ ಅನ್ಕೋಬಾರದು, ಇನ್ಮೇಗೆ ಪ್ರಾರಂಭ ಆಗ್ಬೇಕು. ನಿಮ್ಮ ಊರುಗಳಲ್ಲೆಲ್ಲ ಏನಾಯ್ತು, ಕಲ್ಮಠ ಕಾಲೇಜಿನಲ್ಲಿ ಏನಾಯ್ತು, ಎಲ್ಲಾ ಕಾಲೇಜಿನ ಮಕ್ಕಳು ಮಾನ್ಯವಾಗಿ ಯಾಕೆ ಹೊಂಟಾರ ಅಂತಂದ್ರೆ ನೀವೆಲ್ಲ ನಿಮ್ಮ ಮನೆಗೆ ಹೇಳ್ಬೇಕು, ಹೋಗಿ ಅಮ್ಮ ಅಮ್ಮ ಅಪ್ಪ ಅಪ್ಪ 18 ವರ್ಷದ ಒಳಗೆ ನಮಗ್ ಮದುವೆ ಮಾಡಬಾರ್ದು ಅಂತ ನಾವೆಲ್ಲ ಕೂಗ್ಕೊಂಡು ಹೋಗಿವಿ. ನಮ್ಮ ಕೂಗು ನಿಮ್ಮ ಕೂಗಾಗ್ಲಿ, ಅದು ಸಾರ್ವತ್ರಿಕ ಕೂಗಾಗ್ಲಿ ಅಂತ ನೀವೆಲ್ಲ ಭಾವಿಸ್ಬೇಕಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ಅಂತ ಹೇಳಿದ್ರೆ, ಇವತ್ತು ಕಲ್ಮಠದ ಪ್ರತಿ ವರ್ಷ ಕಲ್ಮಠದಿಂದ ಒಂದು ದಸರಾ ಮಹೋತ್ಸವ ಬಹಳ ಅದ್ದೂರಿಯಾಗಿ ನಮ್ಮ ಈ ಒಂದು ಭಾಗದಲ್ಲಿ ನಡೀತಾ ಇರ್ತಕ್ಕಂಥದ್ದು ತಮಗೆಲ್ಲರಿಗೆ ಗೊತ್ತಿರ್ತಕ್ಕಂಥ ವಿಷಯ. ಆದ್ರೆ ಈ ವರ್ಷದ ದಸರಾ ಮಹೋತ್ಸವ 50ನೇ ವರ್ಷದ ದಸರಾ ಮಹೋತ್ಸವ ಇರೋದ್ರಿಂದ ಇದನ್ನ ಸುವರ್ಣ ದಸರಾ ಮಹೋತ್ಸವ ಅಂತೇಳಿ ಈ ಒಂದು ಶ್ರೀಗಳ ನೇತೃತ್ವದಲ್ಲಿ ಬಹಳ ಅದ್ದೂರಿಯಾಗಿ ಮೈಸೂರು ದಸರಾ ರೀತಿಯಲ್ಲಿ ಈ ಒಂದು ನಗರದಲ್ಲಿ ದಸರಾ ಮಾಡ್ಬೇಕಂತಕ್ಕಂತ ಉದ್ದೇಶ ಇಟ್ಕೊಂಡು ಎಲ್ಲ ಸಾರ್ವಜನಿಕರ ಸಹಕಾರದೊಂದಿಗೆ ಮಠದ ಭಕ್ತ ಸಮೂಹದೊಂದಿಗೆ ಇವತ್ತು ಸುಮಾರು ತಿಂಗಳುಗಳಿಂದ ತಯಾರಿ ಏನಪ್ಪ ನಡೆದಿದೆ. ಇವತ್ತು ಶ್ರೀಮಠ ನಾವು ನೋಡಿದಂಗೆ ನಮ್ಮ ಮಾನವೀಯ ಕಲ್ಮಠ ಬಹಳ ವಿಭಿನ್ನವಾಗಿರಪ್ಪ ನಿಲ್ತದೆ ಅಂತ ಹೇಳಿ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಇವತ್ತು ಮಠ ಮಾನ್ಯಗಳು ಧಾರ್ಮಿಕ ಕಾರ್ಯಗಳಿಗೆ ಸೀಮಿತವಾಗಿರಪ್ಪ ಇರ್ತಾವ ಹೆಚ್ಚು ಮಠಗಳು. ಆದ್ರೆ ಇವತ್ತು ನಮ್ಮ ಮಾನವೀಯ ಕಲ್ಮಠ ಬಹಳ ವಿಭಿನ್ನವಾಗಿ ಅದು ಈ ಒಂದು ಶ್ರೀಗಳ ನೇತೃತ್ವದಲ್ಲಿ ಇವತ್ತು 10 ಹಲವಾರು ಕಾರ್ಯಕ್ರಮಗಳು, ಧಾರ್ಮಿಕ ಕಾರ್ಯಕ್ರಮಗಳಲ್ಲದೆ ಸಾಮಾಜಿಕ, ಶೈಕ್ಷಣಿಕ, ಸ್ವಚ್ಛತೆ, ಪರಿಸರ, ಹೀಗೆ 10 ಹಲವಾರು ಕಾರ್ಯಕ್ರಮಗಳೇನಪ್ಪ ಶ್ರೀಗಳ ನೇತೃತ್ವದಲ್ಲಿ ಇವತ್ತು ಮಾನವಿ ನಗರದಲ್ಲಿ ನಡೆದಿರ್ತಕ್ಕಂಥದ್ದು ಇವತ್ತು ನಾವು ನೋಡ್ತಾ ಇದ್ದೇವೆ. ಆದ್ರೆ ಇವತ್ತು ನಡೆದಿರ್ತಕ್ಕಂಥ ಈ ಒಂದು
ಬಾಲ್ಯ ವಿವಾಹ ವಿರೋಧಿ ಜಾಗೃತಿ ಜಾಥಾ ಬಹಳ ವಿಭಿನ್ನವಾಗಿರ್ತಕ್ಕಂಥದ್ದು. ಇದೊಂದು ದೊಡ್ಡ ಸಾಮಾಜಿಕ ಪಿಡುಗು, ಅನಿಷ್ಟ ಪದ್ಧತಿ. ಈ ಒಂದು ಅನಿಷ್ಟ ಪದ್ಧತಿ ಸಾಮಾಜಿಕ ಪಿಡುಗಿನ ವಿರುದ್ಧ ಅವರ ಒಂದು ನಾಡಿ ಮಿಡಿತ ನಮಗೆ ಸುಮಾರು 1-2 ತಿಂಗಳಿಂದ ಏನಪ್ಪ ಅಂದ್ರಿಗಿನ ಶ್ರೀಗಳು ನಮಗೆ ಹೇಳ್ತಿದ್ರು, ದಯವಿಟ್ಟು ಏನಪ್ಪ ಅಂದ್ರೆ ಒಂದು ಜನಜಾಗೃತಿ ಮಾಡೋಣ, ಎಲ್ಲಾ ಕಾರ್ಯಕ್ರಮಗಳು ಆಗಿದಾವ, ಬಾಲ್ಯ ವಿವಾಹ ಒಂದು ವಿರೋಧಿ ಜಾಗೃತಿ ಜಾಥಾ ಏನಪ್ಪ ಅಂದ್ರಿಗಿನ ಮಾಡೋಣ ಅಂತಕ್ಕಂತ ಅವರ ಒಂದು ಇಚ್ಛೆಯ ಮೇರೆಗೆ, ಅವರ ಒಂದು ಏನು ಇಚ್ಛಾಶಕ್ತಿ ಇತ್ತು ಅದನ್ನ ನಾವೆಲ್ಲ ಶಿಕ್ಷಣ ಸಂಸ್ಥೆಗಳು ಮತ್ತು ಕಾಲೇಜು ಉಪನ್ಯಾಸಕರು, ಕಾಲೇಜಿನ ಮುಖ್ಯಸ್ಥರುಗಳು ಏನಪ್ಪ ಇವತ್ತು ಮಾತಾಡಿ ನಾವೆಲ್ಲ ಅದರಲ್ಲಿ ಭಾಗವಹಿಸುವ ಮಾಡೋಣ ಅಂತ ಹೇಳಿ ಮಾಡಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ನಾನು ಈಗಾಗಲೇ ಹೇಳಿದಂಗೆ 10 ಹಲವು ಕಾರ್ಯಕ್ರಮಗಳು ನಡೀತವೆ. ಆದ್ರೆ ಇಂಥ ಸಾಮಾಜಿಕ ಅನಿಷ್ಟ ಪದ್ಧತಿಯ ವಿರುದ್ಧ ಏನಿವತ್ತು ಈ ಒಂದು ಜಾಗೃತಿ ಜಾಥಾ ಏನಪ್ಪ ಅಂದ್ರೆ ನಡೆದಿದೆ. ಹಿಂಗಾಗಿ ಈ ಒಂದು ದೊಡ್ಡ ಮಹತ್ ಕಾರ್ಯ ಶ್ರೀಗಳ ನೇತೃತ್ವದಲ್ಲಿ ನಡೆದಿದೆ ಅಂತೇಳಿ ನಾನು ಅಭಿಪ್ರಾಯ ಪಡ್ತಾ, ಈ ಒಂದು ಜಾಗೃತಿ ಜಾಥಾ ಸಾರ್ಥಕತೆ ಆಗ್ಬೇಕಾದ್ರೆ ಈಗಾಗಲೇ ಯಾಳಗಿ ಸರ್ ಹೇಳಿದಂಗೆ ನೀವೆಲ್ಲ ನಾವಿನ್ನೂ ಬೇರೆ ಸಮಾಜದಲ್ಲಿ ಇರ್ತಕ್ಕಂಥ ಎಲ್ಲರೂ ಎಷ್ಟರ ಮಟ್ಟಿಗೆ ಇದನ್ನ ಪಾಲನೆ ಮಾಡ್ತಾರೆ ಗೊತ್ತಿಲ್ಲ. ಇಲ್ಲಿ ನೆರೆದಿರ್ತಕ್ಕಂಥ ಈ ಒಂದು ಜಾಗೃತಿ ಜಾಥಾದಲ್ಲಿ ಭಾಗವಹಿಸಿರ್ತಕ್ಕಂಥ ನೀವೆಲ್ಲರೂ ಯಾರು 18 ವರ್ಷದ ಒಳಗಡೆ ಹೆಣ್ಮಕ್ಳು, 21 ವರ್ಷಗಡೆ ಇರ್ತಕ್ಕಂಥ ಗಂಡು ಮಕ್ಕಳು ಏನಪ್ಪ ಅಂದ್ರಿಗಿನ ಮದುವೆ ಆಗಂಗಿಲ್ಲ ಅಂತೇಳಿ ಪ್ರತಿಜ್ಞೆ ಮಾಡುವುದರ ಮೂಲಕ ಇಲ್ಲಿಂದ ಹೊರಬೇಕಂತಕ್ಕಂಥ ಮನವಿಯನ್ನು ಮಾಡಿಕೊಳ್ತೀನಿ. ತಾವೆಲ್ಲರೂ ಹೋಗಿ ಕನಿಷ್ಠ ಒಬ್ರು ಏನಪ್ಪ 10 ಜನರಿಗೆ ಇದ್ರ ಬಗ್ಗೆ ತಿಳುವಳಿಕೆ ಕೊಡ್ತಕ್ಕಂಥ ಕೆಲಸ ಆಗ್ಬೇಕು ಅಂತಕ್ಕಂಥ ಮನವಿಯನ್ನು ಮಾಡಿಕೊಂಡೇನಪ್ಪ ಅಂದ್ರಿಗಿನ ನಾನು ತಮ್ಮೆಲ್ಲರಲ್ಲಿ ಈ ಒಂದು ಜಾಥಾ ಸಾರ್ಥಕತೆ ಏನಪ್ಪ ಅಂದ್ರಿಗಿನ ತಾವೆಲ್ಲರೂ ಮಾಡಬೇಕು ಈ ಒಂದು ಕಾರ್ಯ ಮಾಡೋದ್ರ ಮೂಲಕ ಅಂತೇಳಿ ನಾನು ಮನವಿ ಮಾಡಿಕೊಳ್ತಾ, ಮತ್ತೊಮ್ಮೆ ಈ ಒಂದು ಏನು ಮಹತ್ ಕಾರ್ಯ ಮಾಡಿರ್ತಕ್ಕಂಥ ಒಂದು ಶ್ರೀಗಳ ಕಾರ್ಯ ಶ್ಲಾಘನೀಯ ಅಂತೇಳಿ ನಾನು ಮತ್ತೊಮ್ಮೆ ನಾನು ಎಲ್ಲ ಸಮಾಜದ ಪರವಾಗಿ ಎಲ್ಲ ಸಾರ್ವಜನಿಕರ ಪರವಾಗಿ ಶ್ರೀಗಳಿಗೆ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ, ಅಂತಂದ್ರೆ ನಾವು ತೃಣಕ್ ಸಮಾನ, ತಾವೆಲ್ಲರೂ ಕೂಡ ಒಟ್ಟಾಗಿ ಒಗ್ಗಟ್ಟಾಗಿ ಮಠದ ಜೊತೆ ಇದ್ದದ ಕಾರಣಕ್ಕೋಸ್ಕರವಾಗಿಯೇ ಇವತ್ತು ಮಠ ಅಷ್ಟು ಎತ್ತರಕ್ಕೆ ಬೆಳೆದಿದೆ ಹಾಗೆ ಅಂತ ನಾವು ಕೂಡ ಈ ಸಂದರ್ಭದಲ್ಲಿ ಬಹಳ ಹೆಮ್ಮೆಯಿಂದ ಹೇಳ್ತೇವೆ. ಎಲ್ಲ ಯುವ ಜನತೆ ಇವತ್ತು ಬಹಳ ಒಳ್ಳೆ ಕಾರಣಕ್ಕೋಸ್ಕರ ಹೆಜ್ಜೆಯನ್ನ ಹಾಕಿದ್ದೀರಿ. ಎಲ್ಲ ಸಿಬ್ಬಂದಿ ವರ್ಗ ಮತ್ತೆ ಖಾಸಗಿ ಶಿಕ್ಷಣ ಸಂಸ್ಥೆ ಒಕ್ಕೂಟದ ಎಲ್ಲ ಪದಾಧಿಕಾರಿಗಳು, ಅಧ್ಯಕ್ಷರು ಆದಿಯಾಗಿ ಎಲ್ಲರೂ ಈ ಒಂದು ಜಾಥಾಕ್ಕೆ ಕೈ ಜೋಡಿಸಿದಿರಿ. ಹಿಂಗಾಗಿ ಮತ್ತೊಮ್ಮೆ ಅದಕ್ಕೆ ನಾವು ಕೃತಜ್ಞತೆಗಳನ್ನ ಸಲ್ಲಿಸ್ತಾ, ಇದೇ 22ನೇ ತಾರೀಕಿಂದ 6ನೇ ತಾರೀಕು ತನ ದಸರಾ ಮಹೋತ್ಸವ ಇದೆ. ಒಟ್ಟು 14 ದಿನದ ಈ ಕಾರ್ಯಕ್ರಮ. ಈ ಸಲ ಮೈಸೂರು ದಸರಾ ರೀತಿಯಲ್ಲೇ ಈ ಒಂದು ದಸರಾ ಮಹೋತ್ಸವನ ಆಯೋಜನೆ ಮಾಡಲಾಗಿದೆ. ಆನೆ ಅಂಬಾರಿ ಈ ಸಲ ಬೆಳ್ಳಿ ಅಂಬಾರಿ ಆಗಲಿದೆ. 10 ಹಲವು ಸ್ವಾಮಿಗಳು ಮತ್ತೆ ಸಾಧಕರು, ಗಣ್ಯರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ತಾವೆಲ್ಲರೂ ಕೂಡ ಎಲ್ಲಾ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಎಲ್ಲಾ ಕಾರ್ಯಕ್ರಮಗಳನ್ನ ಯಶಸ್ವಿ ಮಾಡಬೇಕು ಹಾಗೆ ಅಂತ ನನ್ನ ಎಲ್ಲ ವಿದ್ಯಾರ್ಥಿ ಮಿತ್ರರಲ್ಲಿ ಕೇಳ್ಕೊಳ್ತೇವೆ. ತಾವೆಲ್ಲರೂ ಕೂಡ ಇದನ್ನೊಂದು ಮೌಖಿಕ ಭಿನ್ನಹ ಅಂತ ಭಾವಿಸಿ ತಾವೆಲ್ಲರೂ ಕೂಡ ಎಲ್ಲಾ ಕಾರ್ಯಕ್ರಮದಲ್ಲಿ ಬರಬೇಕು ಹಾಗೆ ಅಂತ ಹೇಳ್ತಾ ತಮಗೆ ಮತ್ತೊಮ್ಮೆ ಕೃತಜ್ಞತೆ ಸಲ್ಲಿಸ್ತಾ ಮಾತುಗಳನ್ನು